ಮದುವೆಯಾದ 3 ರಿಂದ 4 ವರ್ಷಕ್ಕೆ ಗೊತ್ತಾಗುತ್ತೆ ಪತಿಪತ್ನಿಯರ ನಿಜವಾದ ಪ್ರೀತಿ ಏನು ಅನ್ನುವುದು. 7 ಜನ್ಮದಲ್ಲೂ ನೀನೇ ನನ್ನ ಸಂಗಾತಿಯಾಗಿ ಬರಬೇಕು ಎಂದು ಆರಂಭದಲ್ಲಿ ಮಾತು ಕೊಟ್ಟ ಪತಿ ದಿನ ಕಳೆದಂತೆ ಹೊರಗಿನ ಆಕರ್ಷಣೆಗೊಳಗಾಗಿ ಪತ್ನಿಯನ್ನೇ ಮರೆಯುತ್ತಾನೆ. ಒಂದು ವೇಳೆ ನಿಮ್ಮ ಮನೆಗಳಲ್ಲಿ ಏನಾದರೂ ಈ ತರಹದ ಒಂದು ಸೂಚನೆ ಇದ್ದರೆ ನಾವು ತಿಳಿಸ್ಕೊಡುವ ಹಾಗೆ ಕೆಲವೊಂದು ಮಂತ್ರಗಳನ್ನು ಶ್ರದ್ಧೆಯಿಂದ ಪಠಿಸಿ ಮರಳಿ ನಿಮ್ಮ ಪತಿಯನ್ನು ಹಿಂಪಡೆಯಬಹುದು. ಆ ಮಂತ್ರಗಳು ಯಾವುದು ಮತ್ತು ಅದರಿಂದ ಆಗುವಂತಹ ಲಾಭಗಳು ಏನು ಮತ್ತು ಅದರಿಂದ ಹೇಗೆ ನಿಮ್ಮ ಪತಿಯನ್ನು ಹಿಂಪಡೆಯಬಹುದು ಎಲ್ಲ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮಾಹಿತಿ, ಅನೇಕ ಸಮಸ್ಯೆಗಳ ಪರಿಹಾರದ ಮಾಹಿತಿಗಳು ಪ್ರತಿಯೊಂದು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಬಂದು ತಲುಪುತ್ತೆ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಸಪ್ತಪದಿ ತುಳಿದು 7 ಜನ್ಮದಲ್ಲೂ ಜೊತೆಗಿರುವೆನೆಂದು ಭಾಷೆ ನೀಡಿದ ಪತಿ ವರ್ಷ ಕಳೆದಂತೆ ದೂರ ಆಗುತ್ತಿದ್ದರೆ ಮನಸ್ಸಿನಲ್ಲಿ ಏನೋ ಒಂದು ತಳಮಳ ಶುರುವಾಗುತ್ತೆ. ಪತಿಯನ್ನು ಒಲಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು, ದೈಹಿಕವಾಗಿ ಹತ್ತಿರವಾದರೂ ಮಾನಸಿಕವಾಗಿ ದೂರ ಆಗುವ ಪತಿಯ ಪ್ರೀತಿಯನ್ನು ಗಳಿಸಿಕೊಳ್ಳಲು ಅಸಾಧ್ಯವಾಗುತ್ತದೆ. ತನ್ನ ಸುಖ ದುಃಖಗಳ ಜೊತೆಗಿರುವೆನೆಂದು ಪ್ರಮಾಣ ಮಾಡಿದ ಪತಿ ತನ್ನ ನೋವಿಗೆ ಸ್ಪಂದಿಸದೇ ಇದ್ದಾಗ ದುಃಖ ಆಗುವುದು ಸಹಜ. ಹಾಗಾಗಿ ಕೆಲವು ಮಂತ್ರಗಳು ಮತ್ತು ವ್ರತಗಳನ್ನು ಮಾಡಿಯೂ ದೂರಾದ ಪತಿಯನ್ನು ಮತ್ತೆ ಹತ್ತಿರ ಸೆಳೆಯಬಹುದು. ಇಂತಹ ಕೆಲವು ಮಂತ್ರ ಪೂಜಾ ವಿಧಾನಗಳು ಇಲ್ಲಿವೆ. ಸಂಮೋಹನ ತಂತ್ರಗಳು ಆಗಿನ ಕಾಲದಿಂದಲೂ ನಡೆಯುತ್ತಾ ಬಂದಿದೆ. ವಿಜ್ಞಾನ ವಿಧಾನವಾಗಿದ್ದು ಇದು ಯಜ್ಞ, ಸಂಮೋಹನ, ಧ್ಯಾನ, ಚಕ್ರ ಹಾಗೂ ಇತರ ವಿಧಾನಗಳನ್ನು ಒಳಗೊಂಡಿದೆ. ಸಂಪೂರ್ಣವಾಗಿ ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು, ನಿಮ್ಮ ಮಾತಿಗೆ ತಕ್ಕ ಹಾಗೆ ಅವರನ್ನು ನಡೆಸಿಕೊಳ್ಳಲು, ಉದ್ಯೋಗಕ್ಕೆ ಹೋಗುವ ಗಂಡ ಪರಸ್ತ್ರೀ ಆಕರ್ಷಣೆಗೆ ಒಳಗಾಗಿ ತನ್ನನ್ನು ಪ್ರೀತಿಸುವ ಪತ್ನಿಯನ್ನು ಮರೆತಾಗ ಕುಟುಂಬದಲ್ಲಿ ಕಲಹಗಳು ಸಾಮಾನ್ಯವಾಗಿದೆ. ಅಂತಹ ಸಂದರ್ಭದಲ್ಲಿ ಈ ಸಂಮೋಹನ ಮಂತ್ರದಿಂದ ನಿಮ್ಮ ಪತಿಯನ್ನು ಇತರರ ಆಕರ್ಷಣೆಯಲ್ಲಿ ಒಳಗಾಗದಂತೆ ಹಿಡಿತದಲ್ಲಿಟ್ಟುಕೊಳ್ಳಲು ಈ ಮಂತ್ರ ಸಹಾಯಕ್ಕೆ ಬರುತ್ತೆ. ಮಂತ್ರ ಹೇಳ್ತೀನಿ, ಅದನ್ನು ಒಂದು ಬುಕ್ಕಲ್ಲಿ ಈಗಲೇ ಬರೆದಿಟ್ಟುಕೊಳ್ಳಿ. ಅದನ್ನು ಯಾವ ವಿಧಾನದಲ್ಲಿ ಉಚ್ಚಾರ ಮಾಡಬೇಕು ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಮಂತ್ರನ ಒಂದು ಬುಕ್ಕಲ್ಲಿ ಬರೆದು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಿ ಮೊದಲು ಪೂಜೆ ಮಾಡಬೇಕು. ಕೆಳಗಡೆ ನಿಮ್ಮ ಪತಿಯ ಹೆಸರನ್ನು ಪಕ್ಕದಲ್ಲಿ ಪ್ಲಸ್ ಬರೆದು ನಿಮ್ಮ ಹೆಸರು 2 ಬರೀಬೇಕು. ಮಂತ್ರ ಹೇಗಿದೆ: ಓಂ ಕಾಂ ಮಾಲಿನಿ ತಹ ತಹ ಸ್ವಾಹ. ಇದೇ ಮಂತ್ರ. ಈ ಮಂತ್ರವನ್ನು ಉಚ್ಚಾರಣೆ ಮಾಡುವ ಮೊದಲು ಬೇಕಾದ ಕೆಲವು ಪೂಜಾ ವಿಧಾನಗಳು ಇಲ್ಲಿವೆ. ಶುದ್ಧ ಗೋರಚನ ಹಾಗೂ ಮೀನು ವಾಸಿಸುವ ಹಸಿರು ಹಾಗೂ ಹಳದಿ ಮಣ್ಣನ್ನು ತೆಗೆದುಕೊಂಡು ಈ ಮಂತ್ರವನ್ನು 1008 ಬಾರಿ ಹೇಳುತ್ತಾ ಮಿಶ್ರಣ ಮಾಡಬೇಕು. ಈ ಮಿಶ್ರಣವನ್ನು ಪ್ರತಿದಿನ ಮರೆಯದೆ ನಿಮ್ಮ ಹಣೆಗೆ ಹಚ್ಚುತ್ತಾ ಬಂದಲ್ಲಿ ನಿಮ್ಮ ಪತಿ ನಿಮ್ಮೊಳಗೆ ಆಕರ್ಷಿಸುತ್ತಾರೆ, ನೀವು ಹೇಳಿದಂತೆ ನಡೆದುಕೊಳ್ಳುತ್ತಾರೆ. ಈ ಮಂತ್ರವನ್ನು ತುಂಬ ಶಕ್ತಿಶಾಲಿಯಾದ ಪ್ರಯೋಗವಾಗಿದೆ. ಮಂತ್ರ ಹೇಳುವಾಗ ನಾವು ತಿಳಿಸುವ ಈ ವಸ್ತುಗಳು ನಿಮಗೆ ಗೊತ್ತಾಗ್ತಾ ಇಲ್ಲ, ಸಿಗ್ತಾ ಇಲ್ಲ ಅನ್ನುವುದಾದರೆ ಚಿಂತಿಸುವ ಅಗತ್ಯ ಇಲ್ಲ. ವರ್ಷಾನುಗಟ್ಟಲೆ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಬಂದಿರುವ ಪ್ರಧಾನ ತಾಂತ್ರಿಕರು, ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಗೆ ಕೇಳಿ ಸುಲಭದ ರೀತಿಯಲ್ಲಿ ಹಾಗೂ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಸಲಹೆಗಳನ್ನು ಕೊಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡುತ್ತೇನೆ. ಧನ್ಯವಾದ.